ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಕಿರಿಕ್ಸಾಲೆ ಸೊಪ್ಪಿನ ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ಸೊಪ್ಪನ್ನ ಸ್ವಲ್ಪನೂ ಸಹ ಬೇಳೆ ಹಾಕ್ತೇನೆ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ಮುದ್ದೆಗೂ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು. ಇಲ್ಲಿ ನೋಡಿ, ನಾನು 3 ಕಟ್ಟಷ್ಟು ಕಿರಿಕ್ಸಾಲೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಎಳೆದಾಗಿರೋದ್ರಿಂದ ನಾನು ಇಲ್ಲಿ ಕಡ್ಡಿ ಸಮೇತ ತೊಗೊಂಡಿದ್ದೀನಿ. ಸ್ವಲ್ಪ ನೀವು ಬುಡ ಏನಾದರೂ ಗಟ್ಟಿ ಇತ್ತು ಅಂದರೆ ಎಲೆ ಸಹ ಬಿಡಿಸ್ಕೋಬೋದು. ಇಲ್ಲಿ ನಾನು ಕಟ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಉದ್ದುದಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು 5 ಈರುಳ್ಳಿನ ತೊಗೊಂಡಿದ್ದೀನಿ, ಚಿಕ್ಕವೇ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇಲ್ಲಿ ನಾವು ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ನಾವಿಲ್ಲಿ ಈ ಥರ ಕಟ್ ಮಾಡಿ ಹಾಕೋದ್ರಿಂದ ಸೊಪ್ಪು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾವು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವ, ಬೇಳೆನೂ ಸಹ ಹಾಕಿರಲ್ಲ, ಬಿಡಿಯಾಗಿ ಚೆನ್ನಾಗಿ ಸಿಗುತ್ತೆ ನಮ್ಗೆ ಸೊಪ್ಪು. ಅದರಿಂದ ನಾನಿಲ್ಲಿ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ. ಎಲ್ಲ ಸೊಪ್ಪನ್ನು ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ನಾವು ಮಣ್ಣು ಸಹ ಇರುತ್ತಲ್ವ, ನೀಟಾಗಿ ಎಲ್ಲ ಕ್ಲೀನ್ ಆಗುತ್ತೆ. ಕೆಲವರೆಲ್ಲ ಮೊದಲೇ ತೊಳೆದ್ಬಿಟ್ಟು ಸೊಪ್ಪನ್ನ ತೊಳಿರಿ ಅಂತ ಹೇಳ್ತಾರೆ, ಕಟ್ ಮಾಡಿ ಅಂತ ಹೇಳ್ತಾರೆ. ಆದರೆ ನಾನು ಇಲ್ಲಿ ಈ ಥರ ಕಟ್ ಮಾಡಿನೇ ಸೊಪ್ಪು ತೊಳೆಯೋದು, ಯಾಕಂದರೆ ಇದು ಮಣ್ಣು ಜಾಸ್ತಿ ಇರುತ್ತಲ್ವ ಎಲೆಗೂ. ನೀರಲ್ಲಿ ಈ ಥರ ಕಟ್ ಮಾಡಿ ಹಾಕಿದ್ರೆ ಬಿಟ್ಕೊಳ್ಳುತ್ತೆ ಅಂತ ನಾನು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇನ್ನು ಮಧ್ಯದೆಲ್ಲ ದೊಡ್ಡದಿದೆ. ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ, ಇಷ್ಟ ಆಗಿದೆಯಲ್ಲ ಸೊಪ್ಪೀಗ. ಇದನ್ನು ಇಲ್ಲಿ 2 ಸತಿ ಆದರೂ ವಾಶ್ ಮಾಡ್ಕೊಬೇಕು ನಾವಿಲ್ಲಿ. ನಾವು ತುಂಬ ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಂಬಿಡೋದು ಫ್ರೆಂಡ್ಸ್ ಇದನ್ನು. ನೀಟಾಗಿ ಈ ಥರ ಹಿಂಗೆ ಮುಗಿಸ್ಕೊಂಡು ತೊಳೆದ್ರೆ ಮಣ್ಣೆಲ್ಲ ಸಹ ನೀಟಾಗಿ ಕೆಳಗಡೆ ಹೋಗುತ್ತೆ. ನಮ್ಗೆ ಸೊಪ್ಪು ಮಾತ್ರ ಮೇಲೆ ಸಿಗುತ್ತೆ. ಆದ್ದರಿಂದ ನಾವು ಈ ಥರ ನೀಟಾಗಿ ಮೇಲಿಂದ ಕೆಳಗಡೆ ಸೊಪ್ಪನ್ನ ಒಂದು 3 ಸತಿ ಹಿಂಗೆ ಇದು ಮಾಡಿ ನಾವು ತಗೋಬೇಕು. ಇಲ್ಲಿ ಒಂದು ಜಾಲದ ಸಹಾಯದಿಂದ ಕೆಳಗಡೆ ಕಡ್ಡಿ ಇರುತ್ತಲ್ವ, ಈ ಥರ ತೊಗೊಂಡ್ರೆ ಬೇಗನೆ ಬಂದುಬಿಡುತ್ತೆ. ನಾವು 2ನೇ ಸತಿನೂ ಸಹ ಇಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, 2ನೇ ಸತಿ ವಾಶ್ ಮಾಡೋದು ಸಹ ಸ್ವಲ್ಪ ಇನ್ನೂ ಎಷ್ಟೊಂದು ಮಣ್ಣಿದೆ ಅದರಲ್ಲಿ. ಇಲ್ಲಿ ನಾನು ಇಲ್ಲಿ 5 ಈರುಳ್ಳಿ ನೋಡಿಸಿದಲ್ಲ, ಅದರಲ್ಲಿ 3 ಈರುಳ್ಳಿನ ಈ ಥರ ದೊಡ್ಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಣ್ಣದಾಗಾದರೆ ನಾನು ಚಾಕುವಿಂದ ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ದೊಡ್ಡ ಸ್ಲೈಸಸ್ ಆಗಿ ಬೇಕಾಗಿರೋದ್ರಿಂದ ಈ ಥರ ಕಟರ್ ಇರುತ್ತಲ್ವ, ಇದರಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಟರ್ ಇದ್ದರೆ ನಮಗೆ ಈಸಿಯಾಗಿ ಆಗುತ್ತೆ ಕೆಲಸ. ಕೆಲವೆಲ್ಲ ಟೊಮೊಟೊ ಈರುಳ್ಳಿ ಕಟ್ ಮಾಡುವಾಗ ನಾನು ಯಾವಾಗಲೂ ಈ ಥರ ಯೂಸ್ ಮಾಡ್ಕೊಳ್ತಾ ಇರ್ತೀನಿ ಇದನ್ನು. ನೋಡಿ ಎಷ್ಟು ಬೇಗ ಆಗೋಯ್ತು ಈರುಳ್ಳಿ ಕಟ್ ಮಾಡೋದು ನಮಗಿಲ್ಲಿ. ಇಲ್ಲಿ 4 ಹಸಿಮೆಣ್ಸಿಕಾಯಿ, ಒಂದು ಚಿಕ್ಕದಾಗಿ ಸಣ್ಣ ಒಂದು 5 ಹಸಿಮೆಣ್ಸಿಕಾಯಿ ಇದೆ. ಇದನ್ನು ಸೊಪ್ಪಿಗೆ ಹಾಕ್ಕೊಳ್ಳೋದ್ರಿಂದ ನಾನು ಆ ಥರ ಚಾಪರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಬಾಣಲಿ ಇಟ್ಬಿಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಣ್ಣ ಸಾರಿನ ಚೌಟ್ ಬರುತ್ತಲ್ಲ, ಅದರಲ್ಲಿ ನಾನು ಸೊಪ್ಪು ಕಟ್ ಮಾಡ್ಕೊಳ್ಳೋದ್ರೊಳಗಡೆ ಇಲ್ಲಿ 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ನಿಮಗೆ ಟೊಮೊಟೊ ಜಾಸ್ತಿ ಇಷ್ಟ ಆಗಲಿಲ್ಲ ಅಂದರೆ ಸ್ವಲ್ಪ ಹುಣಸೆಹಣ್ಣು ಸಹ ಆ್ಯಡ್ ಮಾಡ್ಕೊಬೋದು. 2 ಟೊಮೊಟೊ ಬಳಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹುಳಿ ಸಹ ಬಿಟ್ಕೊಳ್ಳೋದಿಲ್ಲ. ಈ ಕಡೆ ಬಾಣಲಿ ಎಣ್ಣೆ ಕಾಯಿಗೆ ಇಟ್ಟಿದ್ವಲ್ಲ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಕಟ್ ಮಾಡಿದಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಜಾಸ್ತಿ ಈರುಳ್ಳಿ ಏನು ಫ್ರೈ ಆಗೋದು ಬೇಕಿಲ್ಲ ಇಲ್ಲಿ ನಮಗೆ. ಈಗ ಹಸಿಮೆಣ್ಸಿಕಾಯಿ ಇಟ್ಕೊಂಡಿದ್ವಲ್ಲ, ಅದನ್ನು ಸಹ ಇದರಲ್ಲಿ ಚಾಪರ್ ಇತ್ತಲ್ವ, ಅದರಲ್ಲಿ ಈ ಥರ ಮಾಡ್ಕೊತಿದ್ದೀನಿ. ಈ ಥರ ಮಾಡೋದ್ರಿಂದ ಮಕ್ಳಿಗೆ ಕೈ ಸಿಗಲ್ವಲ್ಲ ಕೈಗೆ ಅಂತಂದು ಈ ಥರ ಸಣ್ಣದಾಗಿ ಜಜ್ಜೆ ಆದರೂ ಹಾಕ್ಕೋಬೋದು ನಾವಿಲ್ಲಿ. ನಾನು ಈ ಥರ ಚಾಪರ್ ಇರೋದ್ರಿಂದ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಹಸಿಮೆಣ್ಸಿಕಾಯಿ ಹಾಕಿರೋದು ಸ್ವಲ್ಪ ಫ್ರೈ ಮಾಡ್ಕೋಬೇಕಷ್ಟೇ. ಈಗ ಇದಕ್ಕೇ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪು ಭಾಳ ಇರೋದ್ರಿಂದ ಸ್ವಲ್ಪ ದೊಡ್ಡ ಬಾಣಲಿನೇ ಇಟ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ಸೊಪ್ಪು ಎಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನಾವು. ಇಲ್ಲಿಗ ಫಸ್ಟ್ ಈರುಳ್ಳಿ ಎಲ್ಲ ಹಾಕಿದ್ವಲ್ಲ, ಆ ಒಗ್ಗರಣೆಲೇ ಸೊಪ್ಪೆಲ್ಲ ಒಂದೋ ರೀತಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಇಲ್ಲಿ ನೋಡಿ, ಈ ಥರ ಎಲ್ಲ ಆಗಿ ಈಗ ಮಧ್ಯದಲ್ಲೆಲ್ಲ ನೀರು ಬಿಡ್ತಾ ಇದೆ ಸೊಪ್ಪು. ಈ ಟೈಮಲ್ಲಿ ನಾವು ಇದಕ್ಕೆ ಕಡಲೆ ಬೀಜದ ಪುಡಿ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಇದು ಮಾಡ್ಕೊಂಬಿಟ್ರೆ ಸೊಪ್ಪಿನ ಪಲ್ಯ ಮಾಡ್ತೀವಲ್ವ ನಾವು ರೊಟ್ಟಿಗೆ, ಆ ಥರಕ್ಕೆ ಅನ್ನಕ್ಕೆಲ್ಲ ಮಿಕ್ಸ್ ಮಾಡ್ಕೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ಇನ್ನೊಂದು ಸತಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಯಾರನ್ನು ಬೇಕಂದರೆ ಕಾಮೆಂಟ್ ಮಾಡಿ. ಇಲ್ಲಿ ನಾನು ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕಿರೋದ್ರಿಂದ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರು ಹಾಕ್ಕೊಂಡಿದ್ವಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷನಾದ್ರೂ ಚೆನ್ನಾಗಿ ಕುದಿಬೇಕು. ಸೊಪ್ಪು ಬೇಗನೆ ಬೆಂದ್ಬಿಡುತ್ತೆ. ನಮ್ಗೆ ಬೇಳೆದಾದರೆ ಲೇಟ್ ಆಗುತ್ತೆ ಅಲ್ವಾ. ಈ ಕಡೆ ಒಂದು ಕಬ್ಬಿಣದ ಹಂಚಿಟ್ಕೊಂಡ್ಬಿಟ್ಟು ಹಸಿಮೆಣ್ಸಿಕಾಯಿನ ಹುರ್ಕೊಳ್ತಾ ಇದ್ದೀನಿ ಗೊಜ್ಜಿಗೆ. ನಿಮ್ಗೆ ಹಸಿಮೆಣ್ಸಿಕಾಯಿ ಇಷ್ಟ ಆಗಲಿಲ್ಲ ಅಂತಂದರೆ ಒಣಮೆಣ್ಸಿಕಾಯಿ ಸಹ ಉಪಯೋಗಿಸ್ಬೋದು. ಇಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿಮೆಣ್ಸಿಕಾಯಿನಲ್ಲಿ. ನೋಡಿ, ಈ ರೀತಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರು.
ಈ ಕಡೆ ಒಂದು 2 ನಿಮಿಷ ಆಯ್ತಲ್ವ ಹಸಿಮೆಣ್ಸಿಕಾಯಿ ಬೇಯೋದ್ರೊಳಗಡೆ ಈ ಕಡೆ ಸೊಪ್ಪು ನೋಡಿ ಈ ಥರ ಬೆಂದಿದೆ ಆಗಲೇ. ನೀಟಾಗಿ ಎಲ್ಲ ನೋಡು ಕಟ್ ಮಾಡ್ಕೊಂಡು ಹಾಕ್ಕೊಂಡಿರೋದ್ರಿಂದ ಸೊಪ್ಪು ನೀಟಾಗಿ ಎಲ್ಲ ಒಂದೇ ಥರ ಕಾಣ್ತಾ ಇದೆ. ನಾವು ಅದೇ ಹಂಗೆ ಬಿಡಿಸಿ ಹಾಕಿಬಿಟ್ರೆ ಅದು ಒಂಥರ ಎಳೆ ದಾರ ಥರ ಇರುತ್ತೆ. ನಾವು ಕಟ್ ಮಾಡ್ಕೊಂಡು ಹಾಕಿರೋದ್ರಿಂದ ಬಿಡಿಯಾಗಿರುತ್ತೆ ಸೊಪ್ಪು. ನೋಡಿ ಇನ್ನು ಸ್ವಲ್ಪ ಬೇಯಬೇಕು, ಇದು ಇನ್ನೂ ಸ್ವಲ್ಪ ಬೇಯ್ಕೊಳ್ಳಿ. ಅಷ್ಟರಲ್ಲೇ ನಾವು ಸಾಂಬಾರಿಗೆಲ್ಲ ಜೋಡಿಸ್ಕೊಂಡ್ಬಿಡೋಣ. ಬೆಳ್ಳುಳ್ಳಿ ಎಲ್ಲ ಬೇಕಲ್ವ, ಸ್ವಲ್ಪ ಹುಣ್ಸೆಹಣ್ಣು ನೆನಿಟ್ಕೊಂಡಿದ್ದೀನಿ. ಸೊಪ್ಪನ್ನ ಈ ಥರ ದೊಡ್ಡ ಪ್ಲೇಟ್ಗೆ ತಣ್ಣಗಾಗೋದಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲಿ. ಯಾಕಂದರೆ ಈ ಥರ ಸಣ್ಣದಾಗಿ ತೊಗೊಂಡ್ರೆ ಕೆಳಗಡೆ ಸಹ ಮಣ್ಣಿರೋ ಚಾನ್ಸಸ್ ಇರುತ್ತೆ ಅಂತ ಈ ಥರ ಜಾಲರಿಯಿಂದ ತೊಗೊಂಡಿದ್ದೀನಿ ಇಲ್ಲಿ. ಇನ್ನು ಸ್ವಲ್ಪ ಉಳಿದಿರುತ್ತಲ್ವ ಈ ಥರ ಜಾಲರಿಯಿಂದ ಸೋಸ್ಕೊಳ್ತಾ ಇದ್ದೀನಿ ಈಗ. ನೋಡಿ ಇಷ್ಟು ಸೋಸ್ಕೊಂಡೆ ಅಲ್ವ, ಇಷ್ಟು ಇದರಲ್ಲಿ ಸೊಪ್ಪು ನಾವು ಕೈಯಲ್ಲಾದರೆ ಹಿಂಡಕ್ಕೆ ಬಿಸಿ ಇರುತ್ತೆ ಅಂತ ಈ ಥರ ಜಾಲರಿಯಿಂದ ಸೋಸ್ಕೊಂಡ್ಬಿಡ್ಬೋದು. ಇಷ್ಟು ಸಾಂಬಾರಿಗೆ ನಮಗೆ ಸೊಪ್ಪು ನೀರು ಸಿಕ್ಕಿದೆ. ಅದು ಸೊಪ್ಪು ಅಷ್ಟೆಲ್ಲ ತಣ್ಣಗಾಗಲಿ ಅದು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಗೊಜ್ಜಿಗೆ ನಾವು ಹಸಿಮೆಣ್ಸಿಕಾಯಿ ಹುರಿದಿಟ್ಕೊಂಡಿದ್ವಲ್ಲ ಇಲ್ಲಿ, ನಾನಿಲ್ಲಿ ಒಂದು 7-8 ಹುರ್ಕೊಂಡಿದ್ನಲ್ಲ ಅದರಲ್ಲಿ ಒಂದು 2 ಸ್ಕಿಪ್ ಮಾಡ್ಕೊತಿದ್ದೀನಿ. ಖಾರ ಬೇಕು ಅಂದರೆ ನಾವು ಕಿವುಚ್ಕೋಬೋದು ಅಂತ ಎಕ್ಸ್ಟ್ರಾನೇ ಹುರಿದಿಟ್ಕೊಂಡಿರ್ತೀನಿ ನಾನಿಲ್ಲಿ. ಅದಕ್ಕೇ ಒಂದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಟೊಮೊಟೊ ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ಮೇಲೆ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಸೊಪ್ಪಿಗೆ ಸಹ ಉಪ್ಪು ಹಾಕ್ಕೊಂಡಿರ್ತೀವಲ್ಲ ರಸಕ್ಕೆ, ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಇಲ್ಲಿ ನೋಡಿ 2ರಿಂದ 3 ಸರಿ ಪಲ್ಸ್ ಮಾಡಿದ್ದೀನಿ ಅಷ್ಟೇ. ನಾನು ಇಲ್ಲಿ ಜಾಸ್ತಿ ಹೊತ್ತು ಪಲ್ಸ್ ಮಾಡಿಲ್ಲ. ಈ ಥರ ಆಗಿದೆ ಗೊಜ್ಜು. ಇನ್ನು ಬೆಳ್ಳುಳ್ಳಿ ಎಲ್ಲ ಹಾಗೇ ಇರುತ್ತೆ ಅಂತ ಇಲ್ಲಿ ಒಂದು ತಟ್ಟೆಯಲ್ಲಿ ಹಾಕಿ ಒಂದು ಲೋಟದ ಸಹಾಯದಿಂದ ಈ ಥರ ಸ್ಮ್ಯಾಶ್ ಮಾಡ್ಕೊತೀನಿ. ಬೆಳ್ಳುಳ್ಳಿ ಅಲ್ಲೇದಲ್ಲೇ ಇರುತ್ತಲ್ವ, ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಈಗ ಟೊಮೊಟೊ ಸಿಪ್ಪೆ ಮೇಲೆ ತೆಗೆದಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ಬಾಣಲಿಲೇ ಇತ್ತಲ್ವ, ಆ ಬಾಣಲಿಲೇ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಸಹ ಎಣ್ಣೆ ಜಿಡ್ಡಿರುತ್ತಲ್ವ ಆ ಥರ ಈ ಥರ ಕಿವುಚ್ಕೊಂಡ್ಬಿಟ್ರೆ ಒಳಗಡೆ ಎಲ್ಲ ಅದರ ರಸನೂ ಇದಕ್ಕೆ ಕೊಯ್ಕೊಂಡ್ಬಿಟ್ರೆ ಸಾಂಬಾರು ಚೆನ್ನಾಗಿರುತ್ತೆ. ಟೇಸ್ಟು ಒಂಥರ ಒಗ್ಗರಣೆ ಕೊಟ್ಟಂಗಿರುತ್ತೆ ಅದು. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಈ ಕನ್ಸಿಸ್ಟೆನ್ಸಿ ಇದೆಯಲ್ಲ, ಇನ್ನೂ ನಾವು ಸೊಪ್ಪು ಹಿಂಡಿಲ್ಲ ನೀರು, ಅದು ಸಹ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಸಾಂಬಾರು ಇನ್ನೂ ಜಾಸ್ತಿನೇ ಸಿಗುತ್ತೆ. ಇನ್ನು ಸ್ವಲ್ಪ ಸೊಪ್ಪು ಬಿಸಿ ಇರೋದ್ರಿಂದ ಬೇಗನೆ ಹಿಂಡ್ಕೊಂಡ್ಬಿಡೋಣ. ಈಗ ಈ ಥರ ಸೊಪ್ಪು ಹಿಂಡಿ ಹಾಕೋದ್ರಿಂದ ನಮಗೆ ಕಡಲೆ ಬೀಜದ ಪುಡಿ ಇವೆಲ್ಲ ಹಾಕ್ತೀವಲ್ಲ ಚೆನ್ನಾಗಿರುತ್ತೆ ಟೇಸ್ಟ್. ಅದು ಎಲ್ಲ ಮಿಕ್ಸ್ ಆಗಿ ನೋಡಿ ಎಲ್ಲ ಸೊಪ್ಪು ಈ ಥರ ಟೈಟಾಗಿ ಹಿಂಡ್ಕೋಬೇಕೀಗ. ಮತ್ತು ಹಿಂಡಿರೋದನ್ನ ಜಾಲರಿಯಿಂದ ಸೋಸ್ಕೊಂಡ್ಬಿಡೋದು. ಸಾಂಬಾರು ನಿಮ್ಗೆ ಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು. ಜಾಸ್ತಿ ಆ್ಯಡ್ ಮಾಡಿಕೊಂಡ್ರು ಸಹ ಅಷ್ಟೊಂದು ಚೆನ್ನಾಗಿರಲ್ಲ. ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ ಇಲ್ಲಿ. ನಮ್ಮ ಮನೆಯಲ್ಲಂತೂ ಬಸ್ಸಾರು ಅಂದರೆ ಎಲ್ರಿಗೂ ತುಂಬಾ ಇಷ್ಟ. ಇದು ನಾನು ಯಾವಾಗಲೂ ಬಸ್ಸಾರು ಮಾಡ್ತಾನೆ. ಕೆಲವು ರೆಸಿಪೀಸ್ ಎಲ್ಲ ಹಾಕಿದ್ದೀನಿ, ಅಲಸಂದೆ ಕಾಳು, ನುಗ್ಗೆ ಸೊಪ್ಪಿಂದು ಇವೆಲ್ಲ. ಸ್ವಲ್ಪ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ. ಹೇಳಿದ್ನಲ್ಲ, ನಿಮ್ಗೆ ಟೊಮೊಟೊ ಇಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಂಬಿಟ್ಟು 1-2 ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಹುಣಸೆ ರಸನ ಜಾಸ್ತಿ ಹಾಕ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸಾಂಬಾರೀಗ ರೆಡಿ ಆಯ್ತು. ಈಗ ಸ್ವಲ್ಪ ಉಪ್ಪು ಆಗಿದೆಯಲ್ಲ ನೋಡ್ಕೊಂಬಿಟ್ಟು ನೀವು ಈ ಟೈಮಲ್ಲಿ ಉಪ್ಪು ಬೆರೆಸ್ಕೋಬೋದು ಬೇಕಾರೆ. ತುಂಬಾ ಚೆನ್ನಾಗಿದೆ ಸಾಂಬಾರು ಟೇಸ್ಟು. ಒಂದು ಸತಿ ಟ್ರೈ ಮಾಡಿ ನೋಡಿ ಬೇಕಾರೆ, ಅಷ್ಟೇ ಚೆನ್ನಾಗಿರುತ್ತೆ ಸಾಂಬಾರು. ಸೊಪ್ಪು ಸಹ ಪಲ್ಯ ಎಲ್ಲ. ಈ ಕಡೆ ಸೊಪ್ಪಿಗೆ ಇನ್ನೊಂದು ಸತಿ ಒಗ್ಗರಣೆ ಇಟ್ಕೊಂಡ್ಬಿಡೋಣ. ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸ್ವಲ್ಪ ಸಾಸಿವೆ ಕಾಳು ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪೆಲ್ಲ ಚಿಟಪಟ ಅಂದಾಗ ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಈ ಥರ ಸ್ವಲ್ಪ ಫ್ರೈ ಆಗಲಿ. ನಿಮಗೆ ಇಷ್ಟ ಆಗಲಿಲ್ಲ ಒಗ್ಗರಣೆ ಅಂದರೆ ಜಸ್ಟ್ ನಾವು ಕಡಲೆ ಬೀಜದ ಪುಡಿ, ಅದಕ್ಕೆ ಹಸಿಕಾಯಿ ತುರಿ ಸಹ ಯೂಸ್ ಮಾಡ್ಕೊಬೋದು. ಸ್ವಲ್ಪ ಇಲ್ಲಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ಸೊಪ್ಪೆಲ್ಲ ಹಿಂಡಿರ್ತೀವಲ್ಲ, ಸ್ವಲ್ಪ ಬಿಡಿಯಾಗಿ ಆಗಲಿ ಅಂತ ಈ ಥರ ಉದುರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಇಲ್ಲಿ ಒಣಮೆಣ್ಸಿಕಾಯಿ, ಕಡಲೆಬೀಜ, ಬೆಳ್ಳುಳ್ಳಿ, ಉಪ್ಪು 4 ಈ ಥರ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಉದ್ದಿರೋ ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ತೆಂಗಿನಕಾಯಲ್ಲಿ ಅರ್ಧ ಭಾಗದಷ್ಟು ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಇಲ್ಲಿ ಈ ಥರ ಹಾಕೋದ್ರಿಂದ ಸೊಪ್ಪಿಗೂ ಸಹ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ನೀವು ಸಾಂಬಾರು ಇಷ್ಟಪಡಲಿಲ್ಲ ಅಂತಂದರೆ ಈ ಥರ ಮಾಡಿಕೊಂಡ್ರೆ ರೊಟ್ಟಿಗೂ ಚಪಾತಿಗೂ ಎಲ್ಲ ಚೆನ್ನಾಗಿರುತ್ತೆ. ಅನ್ನಕ್ಕೆ ಸಹ ಮಿಕ್ಸ್ ಮಾಡ್ಕೊಬೋದು, ಅಷ್ಟು ಚೆನ್ನಾಗಿರುತ್ತೆ ಸೊಪ್ಪು. ಇದು ಕಡಲೆಬೀಜದ ಪುಡಿ ಹಾಕಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಸಾಂಬಾರು ಅರ್ಧ ಗಂಟೆ 3/4 ಗಂಟೆ ಸಾಕಂಡ್ರಿ. ಇದು ಅಷ್ಟು ಬೇಗ ಆಗೋಗುತ್ತೆ ಸಾಂಬಾರು. ಯಾಕಂದರೆ ಬೇಳೆ ಬೇಯಿಸೋದಿರಲ್ವಲ್ಲ, ಸೊಪ್ಪು ಬೇಯಿಸ್ಕೊಂಡು ಈ ಕಡೆ ಸ್ವಲ್ಪ ಮುದ್ದೆಗೆ ಇಟ್ಕೊಂಡು ಈ ಕಡೆ ಅನ್ನ ಇಟ್ಕೊಳ್ಳೋದ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ.
ನಾವಂತೂ ಊಟಕ್ಕೆ ರೆಡಿ ಇದ್ವಿ. ನಿಮ್ಗೆ ಈ ರೆಸಿಪಿ ಬೇಕಂದರೆ ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ, ಆದಷ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.